ಎಕ್ಸ್ಪೆಷಲಿ ಕೋಲಾರ ಜಿಲ್ಲೆದಲ್ಲಿ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟು ಸೇಲ್ಗಿದ್ದಾವೆ. ಇದಕ್ಕೆ ಕೋಲಾರ ಶಾಸಕರು ನಾವು ಎಲ್ಲ ಸೇರಿ ಇದಕ್ಕೆ ಮಂಗನಾಟ ಆಡೋಕ್ಕೆ ಇದು ಕ್ಲೋಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ಮುಂದಿನ ದಿವಸ ದಾಖಲೆ ಸಮೇತವಾಗಿ ನಾನು ಬಿಡುಗಡೆ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಾಗಿದೆ ಅಂತಂದರೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇಲ್ಗಿಟ್ಬಿಟ್ಟಿದ್ದಾರೆ. ಒಂದಕ್ಕೊಂದು ಸಿಂಡಿಕೇಟ್ ಮಾಡ್ಕೊಂಡು ಯಾರ್ದೋ ಲ್ಯಾಂಡ್ ಯಾರಿಗೋ ಮಾರ್ಬಿಡೋದು. ಮಿನಿಸ್ಟರ್ ಆಗಿದ್ದಾರಲ್ಲ, ಸೊ ಅವರು ಮಾಡ್ತಕ್ಕಂಥ ಬೋಧನೆಗಳು ಅಂದರೆ ಈ ಧರ್ಮರಾಯನ ಬೋಧನೆ ಇದಾವಲ್ಲ, ಇದು ಕೆಳಗಡೆ ಹಂತದಲ್ಲಿ ಪಾಲಿಸ್ತಾ ಇಲ್ಲ ಯಾರು. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಾಗಿದೆ ಅಂತಂದರೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟು ಸೇಲ್ಗಿಟ್ಬಿಟ್ಟಿದ್ದಾರೆ. ಎಕ್ಸ್ಪೆಷಲಿ ಕೋಲಾರ ಜಿಲ್ಲೆದಲ್ಲಿ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟು ಸೇಲ್ಗಿದ್ದಾವೆ. ಒಂದು ಸಿಂಡಿಕೇಟ್ ಮಾಡಿಕೊಂಡು ಕೋಲಾರ ಜಿಲ್ಲೆದಲ್ಲಿ ಒಂದು ಸಿಂಡಿಕೇಟ್ ಮಾಡಿಕೊಂಡು ಸರ್ವೆಗಳು ಮತ್ತು RIಗಳು ಮತ್ತು ಗ್ರೇಟಿವ್ಗಳ ಸರ್ವೆ ಮಾಡಿಕೊಂಡು ಒಂದಕ್ಕೊಂದು ಸಿಂಡಿಕೇಟ್ ಮಾಡಿಕೊಂಡು ಯಾರ್ದೋ ಲ್ಯಾಂಡ್ ಯಾರಿಗೋ ಮಾರ್ಬಿಡೋದು. ಯಾರ್ದೋ ಲ್ಯಾಂಡ್ ಯಾರಿಗೋ ಮಾಡೋದು. ಎಲ್ಲ ಗೋಮಾಳಗಳು ಬೆಂಗಳೂರಿಗೆ ಮಾರಾಟ ಮಾಡೋದು. ಈ ಥರದ 1, 2, 3 ಅಲ್ಲ, ನೂರಾರು ಪ್ರಕರಣಗಳು ಕೋಲಾರ ಜಿಲ್ಲೆ ನಡೀತಾ ಇದೆ. ಇವತ್ತು ಕೃಷ್ಣಬೈರೇಗೌಡರಿಗೆ ಇವತ್ತು ನಮ್ಮ ಜಿಲ್ಲೆದವರು ಅವ್ರಿಗೆ ಏನೋ ಮಾಡಬೇಕಂತ ಕನಸಿದೆ. ಆದರೆ ನಿಮ್ಮ ಕನಸು ಕೆಳಗಡೆ ನೆರವೇರ್ತಾ ಇಲ್ಲ. ಇವತ್ತು ಎಕ್ಸ್ಪೆಷಲಿ ಎಲ್ಲ ಒಂದು ಜನಪ್ರತಿನಿಧಿ ಶಾಸಕರು ಮಾನ ಹೋಗ್ತಾ ಇರೋದು ಎಲ್ಲಿ ಅಂತಂದರೆ ಇದನ್ನು ನಮ್ಮ ಕಂಟ್ರೋಲ್ ತಪ್ತಾ ಇದೆ. ಇವತ್ತು ಕಂಟ್ರೋಲ್ ತಪ್ತಾ ಇದೆ. ಒಬ್ಬ DDL ಇರ್ಬೋದು, ಹೇಳ್ತೀವಿ, ಸೆಷನ್ ಮಾತಾಡ್ತೀನಿ, ವಿತ್ ದಾಖಲೆ ಸಮೇತ ಮಾತಾಡ್ತೀನಿ. ಅಧಿಕಾರಿ ಮಹಾನ್ ಅಧಿಕಾರಿ ಅದು ಅಲ್ವಾ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಒಂದು ಏನು ಸರ್ವೇರ್ಲ ರಿಂಗ್ ಮಾಡಿಕೊಂಡು RIL ರಿಂಗ್ ಮಾಡ್ಕೊಂಡು ಏನೇ ಆಗಬೇಕಾದ್ರೂ ಅವ್ನು ಪರ್ಮಿಷನ್ ಬೇಕಿಲ್ಲಿ, ಅದಲ್ಲ ಪರ್ಮಿಷನ್ ಬೇಕು. ಅದರಿಂದ ಸೊ ಮುಂದಿನ ದಿವಸ ದಾಖಲೆ ಸಮೇತವಾಗಿ ನಾನು ಬಿಡುಗಡೆ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸೊ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರೆಸೆಂಟ್ ಇಲ್ಲೇ ಇದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದು ಆಗ್ತಕ್ಕಂಥ ಏನು ಅವ್ಯಾಚಾರಗಳಿದ್ದಾವೆ ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಆಗ್ತಕ್ಕಂಥ ಕೆಲವು ಹೇಳಿದ್ರೆ ಅದು ನನಗೆ ನಾಚಿಕೆ ಆಗುತ್ತೆ ಆ ಮಟ್ಟಕ್ಕೆ. ಹೇಳ್ತೀನಿ ಇನ್ನೂ ಸ್ವಲ್ಪ ನಂಗೆ ದಾಖಲೆ ಬೇಕಲ್ಲ, ಹೇಳ್ತೀನಿ, ಆಯ್ತಲ್ವಾ. ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಬಿಚ್ಚಲಿಕ್ಕೆ ರೆಡಿ ಇದ್ದೀವಿ. ಇದಕ್ಕೆ ಕೋಲಾರ ಶಾಸಕರು ನಾವು ಎಲ್ಲ ಸೇರಿ ಇದಕ್ಕೆ ಮಂಗನಾಟ ಆಡೋಕ್ಕೆ ಇದು ಕ್ಲೋಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ಮುಂದಿನ ದಿವಸದಲ್ಲಿ ಕೂಡ ಇಂಥದಕ್ಕೆಲ್ಲ ಅಂತ್ಯ ಆಡಲಿಕ್ಕೆ ನಾವೇನು ಯುವ ಶಾಸಕರು ಸಂಸದಿದ್ರೆ ಇದಕ್ಕೆಲ್ಲ ನಾವು ರೆಡಿಯಾಗಿದ್ದೀವಿ. ಖಂಡಿತ ನಾವು ಉತ್ತರ ಕೊಡ್ತೀವಿ. ಬಟ್ ಕೃಷ್ಣಬೈರೇಗೌಡರು ಏನು ಆಸೆ ಇಟ್ಕೊಂಡದ ಕೆಳಗಡೆ ಫಲಿಸ್ತಾ ಇಲ್ಲ ಅನ್ನೋದು ನನ್ನ ಇದಷ್ಟೇ ಆರೋಪ. ಹೌದು. ಸೊ ಏನಾದರೆ ಸಾಮಾಜಿಕವಾಗಿ ಎಲ್ಲ ಸಾಮಾಜಿಕ ನ್ಯಾಯವಾಗಿ ಇರಬೇಕು. ಹೌದು ತಾನೆ. ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಕ್ಕಂಥ ನ್ಯಾಯ ಕೋಲಾರ ಜಿಲ್ಲೆದಲ್ಲಿ ನಡೀತಾ ಇದೆ. ನೆನ್ನೆ ಫೋನ್ ಮಾಡಿ ಗಲಾಟೆ ಮಾಡಿದ್ದು ನೆನ್ನೆ ಕೊಟ್ಟಿದ್ದಾರೆ. ನಾವು ವರ್ಷಕ್ಕೊಂದು ಮಾಡ್ತಕ್ಕಂಥ ಹಬ್ಬಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಅಂತಂದರೆ ನಾವು ಇನ್ನೇಗೆ ಮಾಡಬೇಕಿನ್ನ? ವಾಟ್ಸ್ ಅ ಗೈಡ್ಲೈನ್ ಗೊತ್ತಿಲ್ಲ. ವೈಲೆನ್ಸ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ವೈಲೆನ್ಸ್ ಕ್ರಿಯೇಟ್ ಆಗಿದೆ? ಏನು ಕೋಲಾರ ಜಿಲ್ಲೆಗೆ ವೈಲೆನ್ಸ್ ಎಲ್ಲಿ ಕ್ರಿಯೇಟ್ ಆಗಿದೆ? ಗಲಾಟೆಗಳಾಗುತ್ತೆ ಇವತ್ತವರೆಗೂ ಯಾವ್ದಾದ್ರು ಯಾರು ತೋರಿಸಿ. ಯಾಕಿಲ್ಲ? ನಾರ್ತ್ ಕರ್ನಾಟಕ, ಹುಬ್ಳಿ ಆ ಕಡೆ ಯಾಕಿಲ್ಲ? ಎಲ್ಲ ಕಡೆ ಕೊಟ್ಟಿದ್ದಾರೆ. ನನ್ನ ಕೋಲಾರ ಜಿಲ್ಲೆ ಏನು ಅನ್ಯಾಯ ಮಾಡಿದ್ರು? ವರ್ಷಕ್ಕಿರೋದೇ ಯುವಕರು ಒಂದು ಹಬ್ಬಕ್ಕೆ ಅದು ಕೊಟ್ಟಿಲ್ಲ ಅಂತಂದರೆ ಅದರ ಅರ್ಥ ಏನು? ನಿಮಗೆ ಗೈಡ್ಲೈನ್ಸ್ ಫಿಕ್ಸ್ ಮಾಡಿ, ಇಷ್ಟಿಂದ ಇಷ್ಟು ಟೈಮ್ ಮಾಡ್ತೀವಿ, ಈ ಕಡೆ ಅಂತ ಮಾಡಿ. ಅದನ್ನು ಮೀರಿದ್ರೆ ನೀವು ಕೊಡಬೇಡಿ. ಎಲ್ಲ ಕಡೆ DJ ನಿಲ್ಲಿಸಿ ಅಂತ ಅಂದ್ಬಿಟ್ರೆ ಅದು ನಾವು ಎಲ್ಲಿ ಹೋಗ್ಬೇಕು ಅರ್ಥ ಆಗ್ತದೆ.